ಈಗ ನೀವು ಬಿಸ್ನೆಸ್ ಅಂದರೆ ಒಂದು ಕಡೆ ಐಸ್ ಕ್ರೀಮ್ ಮಾರೋಕ್ಕೆ ಶುರು ಮಾಡ್ತೀರಿ, ಐಸ್ ಕ್ರೀಮ್ ಮಾರೋದು ಬಿಡ್ತೀರಿ, ಅದಾದ ನಂತರ ನಿಮಗೆ ಜೀವನ ಅರಿವಿಗೆ ಬರೋಕ್ಕೆ ಶುರುವಾಗುತ್ತೆ. ಏನಪ್ಪ ಇದು ಕಷ್ಟ ಇಷ್ಟೊಂದು ಅಂತ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಸೊ ಅವಾಗ ಒಂದು ಸಕ್ಸಸ್ಫುಲ್ ಜೀವನ ಕಾಣಬೇಕು ನಾನು ಅಂತ ಅಂದ್ಕೊಳ್ತೀರಿ. ಏನು ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡ್ತೀರಿ ನೀವು? ಆ್ಯಕ್ಚುಲಿ 2011ರಲ್ಲಿ ನನ್ನ ಮದುವೆ. ಓಕೆ. ಮದುವೆ ಆದಮೇಲೆ 2012ರಲ್ಲಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇಳಿಬೇಕು, ದುಡ್ಡು ತುಂಬ ಇರುತ್ತೆ ಅಂಥೇಳಿ ಅಲ್ಲಿ ಕೆಲಸ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. 15 ಲಕ್ಷ ಲಾಸ್ ಆದೆ ನಾನು. ಬಟ್ ನಾನು ಲಾಸ್ ಮಾಡಲಿಲ್ಲ, ನನ್ನ ಫ್ರೆಂಡ್ ಇನ್ನೊಬ್ಬರು ಇದ್ದರು, ಅವರು ನನಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಅವರೊಂದು 15 ಲಕ್ಷ ನನಗೆ ಲುಕ್ಸಾನ್ ಮಾಡಿದರು. ಮಾಡಾದ್ಮೇಲೆ ನಾನು ತುಂಬ ಸಮಸ್ಯೆಗೆ ಸಿಕ್ಕಾಕೊಂಡೆ. ಅದರಿಂದ ಹೊರಗೆ ಬರಲಿಕ್ಕೆ ನನಗೆ 4 ವರ್ಷ ಟೈಮ್ ತಗೋತು. 4 ವರ್ಷ ಆ್ಯಕ್ಚುಲಿ ಕಷ್ಟ ಯಾಕೆ ಬಂದಿದೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಯಿತು. ಆ 4 ವರ್ಷ ನನಗೆ ಜೀವನ ಕಲೀಲಿಕ್ಕೆ ಸಿಕ್ಕಿತ್ತು. ಯಾರು ಫ್ರೆಂಡ್ಸು, ರಿಲೇಷನ್ನು, ಸಮಾಜ ಯಾರೂ ಇರಲಿಲ್ಲ ನನ್ನ ಜೊತೆಗೆ. ಅವಾಗ 10 ರೂಪಾಯಿ ಒಂದು ವಡಾಪಾವ್ ತಿನ್ನಲಿಕ್ಕೆ ನನ್ನ ಕಡೆ 10 ರೂಪಾಯಿ ಇರಲಿಲ್ಲ ಅವಾಗ. ಅಂಥ ಒಂದು ಕಷ್ಟದ ಪರಿಸ್ಥಿತಿ. ಬಟ್ ನನ್ನ ವೈಫ್ ನನ್ನ ಕೈ ಹಿಡಿದ್ಲು. ನನ್ನ ವೈಫ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾರೆ. ಅವ್ರ ಕೈ ಹಿಡಿದ್ರು. ಅವ್ರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು. ನನ್ನ ಲೈಫಲ್ಲಿ ಏನಾದರೂ ಮಾಡ್ತೀನಿ ಅಂತ ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 4 ಇಯರ್ಸ್ ಆಯಿತು. ನನಗೆ ಸಕ್ಸಸ್ ಸಿಗಬೇಕು ಅಂತಂದರೆ 4 ವರ್ಷ ಒದ್ದಾಡಿದೆ ನಾನು. ಲಾಸ್ಟಿಗೆ ಸತ್ತು ಬಿಡಬೇಕು ಅನ್ಸಿತ್ತು ನನಗೆ. ಯಾಕಂದರೆ ನನ್ನ ಹತ್ರ ತಿನ್ನಲಿಕ್ಕೆ ದುಡ್ಡಿಲ್ಲ, ಸರಿಯಾಗಿ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಆಫ್ಟರ್ ಮ್ಯಾರೇಜ್ ನಾನು ಎಲ್ಲೇ ಕೆಲಸ ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೆ. ಪ್ರಾಮಾಣಿಕರಿಗೆ ಕಿಮ್ಮತ್ತೇ ಇಲ್ಲ ಈಗಿನ ಕಾಲದಲ್ಲಿ. ಕೆಟ್ಟದ್ದು ಯಾರು ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅವ್ರಿಗೆ ಕಿಮ್ಮತ್ತಿದೆ. ಬಟ್ ಪ್ರಾಮಾಣಿಕ ಇರೋರಿಗೆ ಇಲ್ಲಿ ಕಿಮ್ಮತ್ತಿಲ್ಲ. ಆಮೇಲೆ ನನಗೆ ಸಾಯಬೇಕು ಅಂತ ಅಂದಾಗ, ಬಟ್ ಸಾವು ಕೂಡ ಕರ್ಕೊಳ್ಳಿಲ್ಲ. ಸಾಯಬೇಕು ಅಂದಾಗ ಇಮ್ಮಿಡಿಯೇಟ್ ಆಗಿ ನನಗೆ ಒಂದು ಟ್ರೈ ಮಾಡಿದೆ. ನಾನು ಸಾಯಬೇಕು ಅಂತ ಟ್ರೈ ಮಾಡಿದಾಗ ಇನ್ನೇನು ಸತ್ತು ಬಿಡಬೇಕು ಅಂತ ಕ್ಷಣದಲ್ಲಿ ನನಗೆ ಒಂದೇ ಹೊಳಿತು, ನಾನು ಯಾಕೆ ಸಾಯಬೇಕು? ಯಾವಾಗಿದ್ರೂ ಒಂದು ದಿವಸ ಸಾಯೋದೇ ಇದೆ, ಏನಾದರೂ ಮಾಡಬಹುದಲ್ಲ ಅಂತೇಳಿ ಡಿಸಿಷನ್ ತೊಗೊಂಡೆ. ಆವಾಗಿಂದ ಸಾವನ್ನು ಸಾಯಬಾರ್ದು ಇನ್ಮೇಲೆ ನಾನು 149 ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀನಿ. 149 ಇಯರ್ಸ್. ಈಗ ನಿಮ್ಮದು ಮ್ಯಾರೇಜ್ 2011ರಲ್ಲಿ. ಹೌದು ಸರ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದು ಅರೇಂಜ್ ಮ್ಯಾರೇಜ್ ಇದೆ. ಅಂದರೆ ಒಂದು ತೀರಾ ಬಡತನದ ಕುಟುಂಬದಲ್ಲಿ ಬೆಳೆದು ಭಾಳಷ್ಟು ಕಷ್ಟಪಟ್ಟಿದ್ರಿ. ಎಲ್ಲೊಂದು ಕಡೆ ಈಗ ಅಂತಾರೆ, ಈಗ ಬಡತನದಲ್ಲಿರುವಂಥ ಹುಡುಗರಿಗೆ ಹೆಣ್ಣು ಸಿಗಲ್ಲ ಅಂತ ಹೇಳಿ. ಸೊ ನಿಮಗೆ ಹೆಂಗೆ ಸರ್ ಹೆಣ್ಣು ಕೊಟ್ಟರು? ನನಗೆ ಹೆಣ್ಣು ಕೊಡುವಾಗ ನನ್ನ ಹತ್ರ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇತ್ತು. ಓಕೆ. ಹೆಣ್ಣು ಕೊಟ್ಟ ಆದಮೇಲೆ ನಾನು ಝೀರೋ ಆದೆ. ಬಟ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಾಯಿತು ಅದಾದಮೇಲೆ? ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಾಗಿತ್ತು, ಐಸ್ ಕ್ರೀಮ್ ಫ್ಯಾಕ್ಟ್ರಿ ನನಗೆ ಮಾಡಲಿಕ್ಕೆ ಡಾಕ್ಟರ್ ಸಿದ್ಧಾರ್ಥ ಪೂಜಾರಿ ಅಂತ ಒಬ್ಬರು ಹೆಲ್ಪ್ ಮಾಡಿದರು. ಒಂದು 12 ಲಕ್ಷ. ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಫ್ರಿಜ್ಜು, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು, ಇದೆಲ್ಲ ಸೆಕೆಂಡ್ ಹ್ಯಾಂಡ್ ತಂದಿದ್ವಿ ನಾವು. ಬಟ್ ನಮಗೆ ಯಾರು ಸೆಕೆಂಡ್ ಹ್ಯಾಂಡ್ ಯಾರು ಮಾರಾಟ ಮಾಡಿದ್ರು ಅವ್ರು ನಮಗೆ ಚೀಟ್ ಮಾಡಿದರು, ಮೋಸ ಮಾಡಿದರು. ಇಲ್ಲಿ ಬರೀ ಸಮಾಜದಲ್ಲಿ ಏನಿದೆ ಬರೀ ಮೋಸ ಮೋಸ ಮೋಸ. ಹೀಗಾಗಿ ಅವರು ಮೋಸ ಮಾಡಿದರು. ನಾನು ಕಷ್ಟಪಟ್ಟು ದುಡಿತಿದ್ದೆ, ಆ ದುಡ್ಡನ್ನು ತಂದು ಮತ್ತೆ ಅವನು ರಿಪೇರಿ ಮಾಡಿಸೋದ್ರಲ್ಲಿ ಖರ್ಚಾಗ್ತಿತ್ತು. ಈ ರೀತಿ ಆಗ್ತಾ 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 ಅದು ಅಲ್ಲಿ ನಾನು ಎಷ್ಟೇ ದುಡಿದ್ರು ಆ ದುಡ್ಡು ಮತ್ತೆ ರೀಇನ್ವೆಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ಅದನ್ನು ನಾನು ತೆಗೆದುಬಿಟ್ಟೆ. ಯಾಕಂದರೆ ಅವ್ರ ಹತ್ರ 12 ಲಕ್ಷ ಸಾಲ ತೊಗೊಂಡಿದ್ದೆ. ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಅವ್ರಿಗೂ ಕೂಡ ದುಡ್ಡು ಕೊಡಲಿಕ್ಕೆ ನಾನು 3-4 ಇಯರ್ಸ್ ಟೈಮ್ ತೊಗೊಂಡೆ ಅವ್ರಿಗೆ ರಿಟರ್ನ್ ಮಾಡಲಿಕ್ಕೆ. ಅವ್ರು ತುಂಬ ಒಳ್ಳೆಯವರಿದ್ದರು. ನನಗೆ ದುಡ್ಡನ್ನು ವಿತೌಟ್ ಇಂಟ್ರೆಸ್ಟ್ ನನಗೆ ಹೆಲ್ಪ್ ಮಾಡಿದ್ರು ಅವರು. ಇವಾಗಲೂ ನನ್ನ ಜೊತೆ ಇದ್ದಾರೆ ಅವರು. ಸ್ಟಾಕ್ ಮಾರ್ಕೆಟಲ್ಲಿ ಹೌದು ಇಂಟ್ರೆಸ್ಟ್ ಬರುತ್ತೆ ನಿಮಗೆ? 2016ರಲ್ಲಿ. ಅದು 2016. ಸೊ 4-5 ವರ್ಷ ನೀವು ತುಂಬ ಸ್ಟ್ರಗಲಿಂಗ್ ಲೈಫ್ ನೋಡಿದ್ದೀರಿ. ಹೌದು. ಮದುವೆ ಆದಮೇಲೆ. ಹೌದು. ಸೊ ಆ ಸಂದರ್ಭದಲ್ಲಿ ನಿಮ್ಮ ವೈಫ್ ಸಪೋರ್ಟ್ ಹೆಂಗಿತ್ತು ಸರ್ ನಿಮಗೆ? ನಮ್ಮ ವೈಫ್ ಸಪೋರ್ಟ್ ಹೇಗಿತ್ತು ಅಂತಂದರೆ, ನನಗೇನು ಬೇಕು, ನನಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಖರ್ಚಿಗೆ ಏನೂ ಕಮ್ಮಿ ಮಾಡಿದ್ದಿಲ್ಲ. ಎಷ್ಟು ಬೇಕು ಖರ್ಚಿಗೆ ಅಂತಂದ್ರೆ ಹೆಂಗೆ, ನಮ್ಮ ವೈಫದ್ದು ಕೂಡ ನಾನು ಲೋನ್ ಮಾಡಿ ಸಾಲ ಮುಡಿಸ್ಕೊಂಡಿದ್ದೆ. ಸಾಲ ಎಲ್ಲಿ ಮಾಡಿದ್ದೆ, ಅವ್ರಿಗೆ ಕೊಡಬೇಕಾಗಿತ್ತಲ್ಲ. ಅವಾಗ ನನ್ನ ವೈಫದ್ದು ಲೋನ್ ಮಾಡಿದ್ದೆ. ಅವರಿಗೆ ಒಂದು 20,000 ಸ್ಯಾಲ್ರಿ ಇತ್ತು. ಅದು ಅವರಿಗೆ 3,000 ಬರಲಿಕ್ಕೆ ಸ್ಟಾರ್ಟ್ ಆಯಿತು ಲೋನ್ ಮಾಡಿದ ಮೇಲೆ. ನಮಗೆ ಅಲ್ಲಿಂದ ಇನ್ನೂ ಕಷ್ಟ ಸ್ಟಾರ್ಟ್ ಆಗಿತ್ತು, ಹೆಚ್ಚಾಗಿತ್ತು ಅವಾಗ. ಇದೆಲ್ಲ ಮುಗಿಲಿಕ್ಕೆ ತುಂಬ ವರ್ಷ ಜನ ಯಾರ ಹತ್ರ ಸಾಲ ತೊಗೊಂಡಿದ್ವಿ ಅವ್ರು ಕೆಟ್ಟದಾಗ ಬೈತಿದ್ರು. ಪಾಪ ಅವ್ರು ತಪ್ಪಿರಲಿಲ್ಲ. ಬಟ್ ದುಡ್ಡನ್ನು ಅವ್ರ ಟೈಮಿಗೆ ನಾವು ಮುಟ್ಟಿಸ್ಬೇಕಿತ್ತು. ಬಟ್ ನಾನು ಕಮಿಟ್ ಆಗಿದ್ದೆ ಅವ್ರು, ನಾನು ನನ್ನ ಹತ್ರ ದುಡ್ಡು ಬಂದ ಮೇಲೆ ಕೊಡ್ತೇನೆ ಅಂತೇಳಿ. ಮತ್ತು ಅದೇ ರೀತಿ ನನ್ನ ಹತ್ರ ದುಡ್ಡು ಬಂದಾದಮೇಲೆ ಅವ್ರು ದುಡ್ಡು ಕೊಟ್ಟು ಮುಟ್ಟಿಸಿದ್ದೀನಿ ನಾನು. ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಹೆಂಗೆ ಕಂಡ್ರಿ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಭಾಳ ಸ್ಟಡಿ ಡೀಪಾಗಿ ಹೋಗ್ತಾ ಇದ್ದೆ ನಾನು ಆಧ್ಯಾತ್ಮಿಕದಲ್ಲಿ ಯಾವಾಗ ಹೋದೆ ಅಂತಂದರೆ, ಏನೋ ದೇಶದಲ್ಲಿ ಗದ್ದಲ ನಡೀತಾ ಇದೆ, ಏನೋ ಪ್ರಾಬ್ಲಮ್ ನಡೀತಾ ಇದೆ, ಗೇಮ್ ಚೇಂಜರ್ ಅಂತ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ನನಗೆ ಗೇಮ್ ಚೇಂಜ್ ಮಾಡಬೇಕಂತ ಆಸೆ ಇದೆ. ಭಾರತ ದೇಶವನ್ನು ಹಿಂಗೆ ಪಲ್ಟಿ ಮಾಡಿಸ್ಬೇಕಂತಿದೆ ನನಗೆ. ಅಂದರೆ ಸತ್ಯದ ಕಡೆ ಕರ್ಕೊಂಡು ಹೋಗ್ಬೇಕಂತ ಆಸೆ ಇದೆ. ಒಂದು ಸತ್ಯ ಹೇಳ್ತೀನಿ, ದೇಶದಲ್ಲಿ ಯಾರೇ ಏನೇ ತಿಳ್ಕೊಳ್ಳಿ, ನನ್ನ ಮಾತಿಂದ ಯಾರಿಗೇ ಏನೋ ಮೆಸೇಜ್ ಹೋದರೂ ಪರವಾಗಿಲ್ಲ, ಎಲ್ಲ ತಪ್ಪೇ ಇದೆ. ಸ್ಟಾಕ್ ಮಾರ್ಕೆಟು ತಪ್ಪಿದೆ,
ಕಂಪ್ಲೀಟ್ ಎಲ್ಲ ತಪ್ಪೇ ನಡೆದಿದೆ, ಯಾವುದೂ ಸತ್ಯವಾದ ನಡೆದಿಲ್ಲ. ಕರೆಕ್ಟ್. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇದ್ದಾರಾ, ಯಾರಾದರೂ ಒಬ್ಬರು ಬೆಳವಣಿಗೆ ಇರ್ಬೋದು, ಬಟ್ ಸಾಕಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಬರ್ತಕ್ಕಂಥ ದಿವಸದಲ್ಲೂ ಕೂಡ ಕಳ್ಕೊತಾರೆ. ನಾನು ಅದನ್ನು ಬಿಟ್ಟು ಈಗ ಬೇರೆ ಕಡೆ ದಾರಿ ಹಿಡಿದಿದ್ದೀನಿ. ನಾನು FMCG ಪ್ರಾಡಕ್ಟಲ್ಲಿ ಬಂದಿದ್ದೀನಿ. ಅದಕ್ಕೆ ಬರ್ತೀನಿ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡ್ತೀರಿ, ಸೊ ಅದಾದ್ಮೇಲೆ ಜೀವನ ಸರಿಯಾಗಿ ಸಾಗುತ್ತಾ ಸರ್ ಎಂದು? ಹಾಂ, ಜೀವನ ಅವಾಗಿಂದ ಸರಿ ಆಗುತ್ತೆ. ಸ್ಟಾಕ್ ಮಾರ್ಕೆಟಿಂದ ಅಲ್ಲಿಂದ ನನಗೆ ಜನಗಳ ಸಂಪರ್ಕ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಇಂಡಿಯನ್ ಆರ್ಮಿ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಇಂಡಿಯನ್ ಆರ್ಮಿ ಜನ ನನ್ನ ಹತ್ರ ಬಂದಾಗ ನಿವೃತ್ತರು ರಿಟೈರ್ಡ್ ಆದಮೇಲೆ ನನ್ನ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸರ್, ನಾವು ಮಾಡ್ಬೇಕಂತ ಮಾಡಿದ್ದೀವಿ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ, ಹೇಗೆ ನಮಗೂ ಟಿಪ್ಸ್ ಕೊಡಿ, ಹೀಗೆ ಹಾಗೆ ಅಂತ ಬಂದಾಗ ನಾವೆಲ್ಲರೂ ಕೂಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿವಿ. ಯಾವ ರೀತಿ ಮಾಡಿದರೆ ವರ್ಕೌಟ್ ಆಗುತ್ತೆ, ಎಲ್ಲರೂ ಸೇಫ್ ಆಗಿ ಹೇಗಿರ್ಬೋದು, ಎಲ್ಲರದ್ದು ಭವಿಷ್ಯ ಹೇಗೆ ಮಾಡ್ಬೋದು ಅಂತೇಳಿ ಡಿಸಿಷನ್ ತೊಗೊಂಡ್ವಿ. ಬಟ್ ಅವರೆಲ್ಲರದ್ದು ಲೈಫ್ ಸ್ಟೋರಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನಿಮ್ಮ ಜೀವನ ಹೇಗೆ, 32 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀರಾ, ಹೇಗೆ ಕಳೆದಿದ್ದೀರಿ? ಅವರು 32 ವರ್ಷ ಅವ್ರದ್ದು ಅತ್ಯಮೂಲ್ಯವಾದ ಸಮಯವನ್ನು, ಜವಾನ್ 18 ವರ್ಷ 19 ವರ್ಷದ ಇರ್ತವ್ರು ಹೋಗಿದ್ದಾರೆ. ತುಂಬ ಕಷ್ಟದಲ್ಲಿ ಅವರು, ತುಂಬ ಅಂದರೆ ತುಂಬ ಕಷ್ಟ, ಐಸಲ್ಲಿ, ಆಮೇಲೆ ಬಿಸಿಲಲ್ಲಿ, ಎಂತೆಂಥದ್ದು ಅವ್ರ ವಿಷಯಗಳು ತುಂಬ ಟಫ್. ಅವ್ರದ್ದು ಜರ್ನಿ ತುಂಬ ಟಫ್ ಇದೆ ಅವ್ರದ್ದು. ಅದೆಲ್ಲ ಕೇಳ್ಕೊಂಡಾದ್ಮೇಲೆ ನನಗೆ ಫೀಲಿಂಗ್ ಸ್ಟಾರ್ಟ್ ಆಯಿತು, ಇವರಿಗೆಲ್ಲರಿಗೂ ನಾನು ಮತ್ತೆ ಜವಾನ್ ಮಾಡಬೇಕಲ್ಲ, ಮತ್ತೆ ಅವ್ರನ್ನ ಹರಿದವ್ರನ್ನ ಮಾಡಬೇಕು, ಅವ್ರಿಗೆಲ್ಲ ಸುಖ ಕೊಡಬೇಕು, ಸಂತೋಷ ಕೊಡಬೇಕು, ನೆಮ್ಮದಿ ಕೊಡಬೇಕಂತೇಳಿ ಡಿಸಿಷನ್ ತೊಗೊಂಡು ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ ಸಾಮ್ರಾಜ್ಯ ಇವಾಗ ಭಾಳ ದೊಡ್ಡ ಸಾಮ್ರಾಜ್ಯವಾಗಿ ನಿಂತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.